ನಾಟಕ ಏನ್ ಅನಿಸ್ತು ಹೇಳು ಹೇಳು ಏನ್ ಅನಿಸ್ತು ಹೇಳು. ಅವ್ರು ಜಾಸ್ತಿ ಮಾತಾಡಕ್ ಬರಲ್ಲ, ಅವ್ರ ಪ್ರೀತಿನೆಲ್ಲ ಪೇಂಟಿಂಗ್ ಎಲ್ಲ ತೋರಿಸಿದ್ರೆ ಅಷ್ಟೇ. ನನ್ ಮೊದ್ಲಿಂದನೂ ಡಾಲಿ ಫ್ಯಾನ್, ಇನ್ಮೇಲಿಂದ ನನ್ ಗಂಡನ್ ಫ್ಯಾನ್ ಕೂಡ. ಇದು ನನ್ನ ಹೆಂಡತಿ ಕಡೆಯಿಂದ ಫ್ಯಾನ್ ಆರ್ಟ್ ನನಗೋಸ್ಕರ. ಈ ಮುಂಚೆ ನಾವು ಇಕ್ಕಟ್ಟು ಅಂತ ಸಿನಿಮಾ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಆ ಸಿನಿಮಾಗೆ ಒಂದು ಒಳ್ಳೆ ಮಾತುಗಳು ಕೇಳಿ ಬಂದಿದ್ವು. ಆ ಸಿನಿಮಾ ನಂತರ ನಾವು ಏನಾದ್ರು ಮಾಡ್ಬೇಕು ಅಂತ ಸೊ ಈ ಸಿನಿಮಾ ಮಾಡಿದ್ದು ವಿದ್ಯಾಪತಿನ. ಇವರಿಬ್ರು ಅಣ್ಣ ತಮ್ಮಿಂದ್ರು, ಬೇಸಿಕಲಿ ಇವರಿಬ್ರು ಡೈರೆಕ್ಟ್ ಮಾಡ್ತಾರೆ, ಇಬ್ರು ಆಕ್ಷನ್ ಕಟ್ ಹೇಳ್ತಾರೆ. ಸೊ ನೀವ್ ಹೇಳಿ. ಆಕ್ಚುಲಿ ಇದು ನಮ್ದು 2ನೇ ಸಿನಿಮಾ. ಇವ್ರು ಹೇಳ್ದಂಗೆ ಇಕ್ಕಟ್ಟು ನಮ್ ಮೊದಲೇ ಸಿನಿಮಾ, ಆದ್ರೆ ಅದು OTT ಡೈರೆಕ್ಟ್ ರಿಲೀಸ್ ಆಗಿತ್ತು. ಸೊ ಈ ತರ ಈ ಸಂಭ್ರಮಗಳು ಇದೇ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಇಬ್ರು ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ನಾಗಭೂಷಣ್ ಗೊತ್ತಿದ್ರು ನಮ್ಗೆ, ಬಟ್ ಮಲೈಕಾ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೂಪರ್ ಆಗಿ ಮಾಡಿದ್ದಾರೆ ಇಬ್ರು. ಇವ್ರನ್ನ ಸೆಕೆಂಡ್ ಟೈಮ್ ಒಂಥರ ಇಕ್ಕಟ್ಟಿಂದ ಬೇರೆ ಒಂದು ಅಂಕಲ್ ಕ್ಯಾರೆಕ್ಟರ್ ಇತ್ತು, ಈ ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ಗ್ಲಾಮರಸ್ ಮಾಡೋಣ, ಒಂದೇನೋ ಒಂದು ಬೇರೆ ಟ್ರೈ ಮಾಡೋಣ ಅಂತ ಮಾಡಿದೀವಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಸೊ ನಮ್ಮ ಸಿನಿಮಾ ಈಗ ನಾಳೆ ರಿಲೀಸ್ ಆಗ್ತಾ ಇದೆ. ನಾವು ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿದೆ. 2 hours ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲರೂ ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಾಳೆ ಚಿತ್ರಮಂದಿರಕ್ಕೆ ಬರೋ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಒಂದು ರೋಲರ್ ಕಾಸ್ಟರ್ ರೈಡ್ ತರ. ನಾವು ಪ್ರತಿಯೊಂದು ಸಣ್ಣ ಕಾಮಿಡಿ ಪಂಚು ಎಲ್ಲ ಸೀನು ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಖಂಡಿತ ನೀವೆಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಡಾಲಿ ಪ್ರೊಡಕ್ಷನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನಾ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಚಿಕ್ಕ ಮಕ್ಳು ಅಂತ ಸ್ವಲ್ಪ ಜಾಸ್ತಿನೇ ಹೊಡಿಸ್ಕೊಟ್ಟೆ ನಾಗಭೂಷಣ್ ಸರ್ ಅವ್ರಿಗೆ. ಆಮೇಲೆ ಇನ್ನೇನಿಲ್ಲ, ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ಬಿಂದು ರಕ್ಷಿತಿ. ಕನ್ನಡದಲ್ಲಿ ಒಂದು ಅಪರೂಪದ ಸಿನಿಮಾ ಬಂದಿದೆ. ತಂಡಕ್ಕೆ ಹಾರೈಸಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂದ್ರೆ ಒಂದು ಹೊಸ ಅವತಾರದಲ್ಲಿ ಇಷ್ಟು ದಿನ ನನ್ನನ್ನು ಬರೀ ಕಾಮಿಡಿ ಈ ತರ ನೋಡಿದ್ರೆ ಸ್ವಲ್ಪ ಆಕ್ಷನ್ ನಾನು ಸ್ವಲ್ಪ ಬೇರೆ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಜನ ಇಷ್ಟಪಟ್ಟಿದ್ದಾರೆ, ಅದು ಬಹಳ ಖುಷಿ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನಾವು ಮಾತಾಡೋದಲ್ಲ, ಸೊ ಸಿನಿಮಾ ನೋಡಿದವರು ಅವ್ರು ಮಾತಾಡಬೇಕು. ಅವ್ರ ಮಾತನ್ನ ನೀವು ಹೆಚ್ಚಿಗೆ ಇನ್ನೊಂದು 4-6 ಜನಕ್ಕೆ ತಲುಪೋ ತರ ಮಾಡಬೇಕು ನೀವು. ಸೊ ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್.